15 ಸ್ಟಾಲು ತುಮಕೂರು ಭಾಗದಿಂದ ಮತ್ತು ಈ ಕಡೆ ಬೆಂಗಳೂರು ಸುತ್ತಮುತ್ತದ ಭಾಗದಿಂದ ರೈತರು ಬಂದು ಹಾಕಿದ್ದಾರೆ. ಸೊ ಅದಾದ ನಂತರ ಇಲ್ಲೊಂದು ಎಕ್ಸಿಬಿಷನ್ ಸ್ಟಾಲು ಸಹ ಮಾಡಿದ್ದೀವಿ. ಎಷ್ಟು ವೆರೈಟೀಸ್ ಆಫ್ ಮ್ಯಾಂಗೋಸ್ ಬೆಳೀತಾರೆ ಇಂಡಿಯಾದಲ್ಲಿ ಅದನ್ನು ಮಾಡಿದ್ವಿ. ಹಳಸು ಎಷ್ಟು ವೆರೈಟೀಸ್ ಬೆಳೀತಾರೆ ಅಂತ ಇಂಡಿಯಾದಲ್ಲಿ ಅದು ಮಾಡಿದ್ವಿ. ಗ್ರಾಹಕರು ಮತ್ತು ಅಥವಾ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಶನಿವಾರ ಭಾನುವಾರ ಒಂದು ಎಜುಕೇಷನಲ್ ಟ್ರಿಪ್ ಥರ ಮಾಡಿ ಬಂದರು ಅದು ಒಳ್ಳೆಯದು. ಅಥವಾ ಸ್ಕೂಲ್ ಶಾಲೆ ಮುಖ್ಯಸ್ಥರು ಏನಾರ ಮನಸ್ಸು ಮಾಡಿ ಹೆಂಗಿದ್ರು ಶಾಲಾ ಮಕ್ಕಳಿಗೆ ಉಚಿತವಾಗಿದೆ ಎಂಟ್ರಿ ಲಾಲ್ಬಾಗಲ್ಲಿ, ಅವರು ಸಹ ಇಲ್ಲಿ ಬಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಥರ ಇದನ್ನು ತೋರಿಸೋದಕ್ಕೂ ಸಹ ಅನುಕೂಲ ಆಗುತ್ತೆ. ದಯಮಾಡಿ ಎಲ್ಲ ಶಾಲಾ ಮುಖ್ಯಸ್ಥರು ಅಥವಾ ಪೇರೆಂಟ್ಸು ಮಕ್ಕಳನ್ನು ಕರ್ಕೊಂಡ್ಬಂದು ಶನಿವಾರ ಭಾನುವಾರ ತೋರಿಸೋದ್ರಿಂದ ಮಾವು ಬಗ್ಗೆ ತಿಳುವಳಿಕೆ ಕೊಟ್ಟಂಗಾಗುತ್ತೆ, ಹಳಸು ಬಗ್ಗೆ ತಿಳುವಳಿಕೆ ಕೊಟ್ಟಂಗಾಗುತ್ತೆ ಮಕ್ಕಳಿಗೆ. ಸೊ ಇದು ಒಟ್ಟು 26 ದಿವಸ ಇರುತ್ತೆ. ನನ್ನ ಅಂದಾಜು ಡೈಲಿ 10 ಟನ್ ಹೋಗುತ್ತೆ ಅಂತ ನನ್ನ ಅಸಂಪ್ಷನ್ ಇದೆ. 200 ಸ್ಟಾಲ್ ಇರೋದ್ರಿಂದ ಒಂದು ಸ್ಟಾಲಿಗೆ 50 kg ಅಂತ ಇಟ್ಕೊಂಡ್ರೆ ಸರಾಸರಿ ಒಂದು 10 ಟನ್ ಡೈಲಿ ಹೋಗ್ಬೋದು. ಸೊ ತಿಂಗಳಿಗೆ ಹತ್ತತ್ರ ಒಂದು 35,000 kg ಅಷ್ಟು ಹೋಗ್ಬೋದು ಅಂತ ನಾನು 300 ಟನ್ ಅಷ್ಟು ಹೋಗ್ಬೋದು ಅಂತ ನನ್ನ ಇದಿದೆ. ಸೊ ಅದಾದರೆ ರೈತರಿಗೆ ಒಳ್ಳೆಯ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಇಲ್ಲಿ ರೈತರಿಗೆ ದುಡ್ಡು ನೇರವಾಗಿ ಸಿಗುತ್ತೆ, ಗ್ರಾಹಕರಿಗೂ ಕಡಿಮೆ ರೇಟಲ್ಲಿ ಮಾವು ಸಿಗುತ್ತೆ. ದಯವಿಟ್ಟು ಎಲ್ಲ ಗ್ರಾಹಕರು, ಬೆಂಗಳೂರಿನ ನಾಗರಿಕರು ಎಲ್ಲರೂ ಬಂದು ಮಾವು ಮೇಳಕ್ಕೆ ಬಂದು ಭಾಗವಹಿಸಿ ಮಾವಿನ ಹಣ್ಣು ತಗೊಂಡು ಸವಿಬೇಕಾಗಿ ನಾನು ಈ ಮೂಲಕ ಕೋರ್ತೇನೆ. ಸೊ ಬೋರ್ಡಿಂದ ನಾವು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಸೊ ಮಾಡಿಕೇರಲ್ಲಿ ಪ್ಯಾಕ್ ಹೌಸ್ 1 ಪ್ಯಾಕ್ ಹೌಸ್ 2 ಅಂತ ಒಂದಿದೆ, 2 ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ಇದೆ. ಅಲ್ಲಿ ರೈತರು ಸಹ ಮಾವು ತಗೊಂಡೋಗಿ ಪ್ರೊಸೆಸ್ ಸಂಸ್ಕರಣೆ ಮಾಡ್ಕೊಂಡು ಅವರಿಗೆ ಕೊಟ್ಟರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ನಾವು ಈಗ ಆಲ್ರೆಡಿ 85ರಿಂದ 100 ಟನ್ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಅಲ್ಲಿ ಮಾಡಿಕೆರೆಯಿಂದ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಧಾರವಾಡದ ಒಂದು ಪ್ಯಾಕ್ ಹೌಸ್ ಆಗಿದೆ, ಅಲ್ಲೂ ಸಹ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ನೆಕ್ಸ್ಟು ಬೈರಪಟ್ಟಣ ಇದೆ, ಬೈರಪಟ್ಟಣದಲ್ಲೂ ಸಹ ಅಲ್ಲಿಂದಲೂ ಸಹ ಎಕ್ಸ್ಪೋರ್ಟ್. ಇವೆಲ್ಲ ಕೇಂದ್ರಗಳು ನೆಕ್ಸ್ಟ್ ಸುಚಿತವಾಗಿ ನಡೆದ್ರೆ, ಅಂದ್ಕೊಂಡಾಗ ನಡೆದ್ರೆ ಕನಿಷ್ಠವಾಗಿ ನಾವು ನೆಕ್ಸ್ಟ್ ಇಯರ್ ಒಂದು 1000 ಟನ್ನನ್ನು ಹೊರದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಾವು ಗುರಿ ಇಟ್ಕೊಂಡಿದ್ದೀವಿ. ಇದು ಗಲ್ಫ್ ವಾರ್ ಆಗ್ತಾ ಇರೋದ್ರಿಂದ ನಮಗೆ ಈ ವರ್ಷ ಸ್ವಲ್ಪ ಎಕ್ಸ್ಪೋರ್ಟ್ ಕಡಿಮೆ ಆಯಿತು, ಯಾಕೆಂದರೆ ಮೇಜರ್ ಗಲ್ಫ್ ಕಂಟ್ರೀಸ್ ಕನ್ಸ್ಯೂಮರ್ ಇದ್ದರು ಮ್ಯಾಂಗೋಗೆ. ಈ ವರ್ಷ ಸ್ವಲ್ಪ ಅದು ಗಲ್ಫ್ ಕಂಟ್ರಿ ಎಕ್ಸ್ಪೋರ್ಟ್ ಆಗದ್ರಿಂದ ಸ್ವಲ್ಪ ಮಾವಿಗೆ ರೇಟ್ ಡೌನ್ ಆಗಿದೆ. ಬಟ್ ಆ್ಯಸ್ ಆಫ್ ನಾವು ರೈತರಿಗೆ 110-130 ಸಿಕ್ಕಿದ್ರೆ ರೈತರಿಗೆ ಅನುಕೂಲನೇ. ಸೊ ಗ್ರಾಹಕರು ಬಂದು ರೈತರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ತಳಿ ತಂದಿದ್ದಾರೆ, ವೆರೈಟೀಸ್ ಆಫ್ ತಳಿ. ಆಮೇಲೆ ನೇರವಾಗಿ ಸಾವಯವ ಕೃಷಿ ಅಂದರೆ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂದ ಬೆಳೆದಿರೋದನ್ನೇ. ಯಾಕಂದರೆ ಈ ಮೇಳ ಎಕ್ಸ್ಕ್ಲೂಸಿವ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರಿಗೋಸ್ಕರ. ಶ್ರೀನಿವಾಸಪುರ, ಮುಳಬಾಗಿಲು, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ, ಬಂಗಾರಪೇಟೆ, ಈ ರೀಜನ್ ನಮ್ಮದು 2 ಜಿಲ್ಲೆ ರೈತರು ನೇರವಾಗಿ ತಮ್ಮ ಮಾರಾಟ ಮಾಡ್ತಿದ್ದಾರೆ.
ಸುಮಾರು 18ರಿಂದ ಒಂದು 20 ವೆರೈಟೀಸ್ ಇರ್ಬೋದು. ಬಟ್ ಅಷ್ಟೂ ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ಯಾವುದನ್ನು ಮಾಗಿಸಿ ಅಥವಾ ಕೆಮಿಕಲ್ಸ್ ಹಾಕಿ ಕಾರ್ಬೈಡ್ನ ಹಾಕಿ ಮಾಗಿ ಹಣ್ಣು ಅಲ್ಲ. ಇದು ನ್ಯಾಚುರಲಿ ಮರದಲ್ಲೇ ಮೆಚ್ಯೂರ್ ಆದಮೇಲೆ ಹಾರ್ವೆಸ್ಟ್ ಮಾಡ್ಕೊಂಡು ನ್ಯಾಚುರಲ್ ರೈಪ್ನಿಂಗಿನ ತಮಗೆ ತಂದು ಕೊಡ್ತಾರೆ. ಎಷ್ಟು ಮಳಿಗೆಗಳಿದೆ ಸರ್? ಸುಮಾರು 120 ಮಳಿಗೆಗಳಿದ್ದಾವೆ. ಬರೀ ಎಕ್ಸ್ಕ್ಲೂಸಿವ್ ಮ್ಯಾಂಗೋಗೆ ಮಳಿಗೆಗಳೆಲ್ಲವೂ ರೈತರಿಗೆ ವಿ ಹ್ಯಾವ್ ಡನ್ ಫ್ರೀ ಆಫ್ ಕಾಸ್ಟ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಮ್ಯಾಂಗೋ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಹಾರ್ಟಿಕಲ್ಚರ್ ಜಾಗದಲ್ಲಿ ಇದು ಪ್ರತಿ ವರ್ಷ ಆಗ್ತಾ ಇರ್ತದೆ. ಈ ವರ್ಷ ಹೆಚ್ಚು ಮಳಿಗೆಗಳು ಮಾಡಿದ್ದೀವಿ. ಆಮೇಲೆ ವಿಶೇಷ ಏನಂದರೆ, ರಾಮನಗರ ರೈತರು ಮುಂಚೆ ಬರ್ತಾಯಿತ್ತು ಅಂತೇಳಿ ಅವ್ರಿಗೆ ಮೇನಲ್ಲೇ ಕಬ್ಬನ್ ಪಾರ್ಕ್ನಲ್ಲಿ ಮಾಡಿಕೊಟ್ಟಿದ್ವಿ. ಈಗ ಎಕ್ಸ್ಕ್ಲೂಸಿವ್ ಆಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ರೈತರಿಗೆ ಸುಮಾರು 100ಕ್ಕೂ ಹೆಚ್ಚು ಸ್ಟಾಲ್ಸ್ ಮಾಡಿಕೊಟ್ಟಿದ್ದೀವಿ. 26 ದಿನ 27 ದಿನ ಇರ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಮಾವಿನ ಹಣ್ಣನ್ನು ಸವಿ.